ಸ್ವಾಗತ. ನಾನು ಶ್ರುತಿ ಪಾಟೀಲ್. ಕಾಲೇಜ್ ಕ್ಯಾಂಪಸ್ನಲ್ಲಿ ಮೋಹಕ ತಾರೆ ರಮ್ಯಾ ಭಾಷಣ. ಪಾಕಿಸ್ತಾನದ ಪರ ಹೇಳಿಕೆ ನೀಡಿ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಈಗ ಎಲ್ಲಿದ್ದಾರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗಳು ಆಗುತ್ತಿದ್ದರೂ ರಮ್ಯಾ ಅವರು ಪತ್ತೆ ಇಲ್ಲ. ತಮ್ಮ ರಾಜಕೀಯ ಗುರುಗಳಾದ SM ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದಾಗಲೂ ಕಾಂಗ್ರೆಸ್ನ ಯುವರಾಣಿ ಎಲ್ಲೂ ಕಾಣ್ತಾನೆ ಇಲ್ಲ ಯಾಕೆ ಎಂದು ಕೇಳಿದವರೇ ಹೆಚ್ಚು. ರಾಜಕೀಯವಾಗಿ ಹಲವು ಬೆಳವಣಿಗೆಗಳಾದರೂ ಮಾಜಿ ಸಂಸದೆ ರಮ್ಯಾ ಅವರು ಎಲ್ಲೂ ಕಾಣಿಸಿಕೊಂಡಿಲ್ಲ ಮತ್ತು ಯಾವುದೇ ಪ್ರತಿಕ್ರಿಯೆ ಕೂಡ ನೀಡಿರಲಿಲ್ಲ. ಆದರೆ ನಿನ್ನೆ ತುಮಕೂರಿನಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಹೌದು, ತುಮಕೂರಿನ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ 2017ನೇ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅತಿಥಿಯಾಗಿ ಭಾಗವಹಿಸಿದ್ರು. ಇನ್ನು ತಂಪಾದ ಸಂಚೆಯಲ್ಲಿ ಕಲರ್ಫುಲ್ ವೇದಿಕೆಯಲ್ಲಿ ಮಾಜಿ ಸಂಸದೆ ರಮ್ಯಾ ಮಿರಮಿರ ಅಂತ ಮಿಂಚುತ್ತಾ ಇದ್ರು. ಮೈಕ್ ಹಿಡಿದು ಮಾತಿಗಿಳಿದ ರಮ್ಯಾ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ರು. ಮೋಹಕ ತಾರೆ ರಮ್ಯಾ ತಮ್ಮ ಕಾಲೇಜ್ಗೆ ಆಗಮಿಸಿದ್ದ ಸಂಭ್ರಮದಲ್ಲಿದ್ದ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ನಟಿಯ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವುದಕ್ಕೆ ಮುಗಿಬಿದ್ರು. ಈ ವೇಳೆ ರಮ್ಯಾ ಅವರು ಸೆಲ್ಫಿಗೆ ಸ್ಟೈಲಿಶ್ ಪೋಸ್ಗಳನ್ನ ನೀಡಿದ್ದು ಗಮನ ಸೆಳೆದಿದೆ. ಜ್ವರದಿಂದ ಆಸ್ಪತ್ರೆ ಸೇರಿದ್ದ ರಮ್ಯಾ ಡಿಸೆಂಬರ್ 5ರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ಒಂದು ಟ್ವೀಟ್ ಮಾಡಿದ್ರು. ಅವತ್ತೇ ಕೊನೆ. ಅದಾದ ಬಳಿಕ ಟ್ವಿಟರ್ ಲೋಕದಲ್ಲಿ ರಮ್ಯಾ ಕಾಣಿಸಿಕೊಂಡಿದ್ದೇ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಆಕ್ಟಿವ್ ಆಗಿರುತ್ತಿದ್ದ ರಮ್ಯಾ ಮೇಡಮ್ ಕಳೆದ 2-3 ತಿಂಗಳಿನಿಂದ ಟ್ವಿಟರ್ ಕಡೆ ಮುಖ ಮಾಡಿಲ್ಲ. ರಮ್ಯಾ ಅವರ ರಾಜಕೀಯ ಗುರುಗಳಾದ SM ಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಕೂಡ ರಮ್ಯಾ ಪ್ರತಿಕ್ರಿಯೆ ನೀಡಿಲ್ಲ. ಇದೆಲ್ಲವನ್ನ ಗಮನಿಸಿದ ಹಲವರು ರಮ್ಯಾ ಅವರು ಮತ್ತೆ ವಿದೇಶಕ್ಕೆ ಹಾರಿದ್ದಾರೆ ಎಂದುಕೊಂಡಿದ್ರು. ಆದ್ರೆ ರಮ್ಯಾ ಅವರು ವಿದೇಶಕ್ಕೆ ಹೋಗಿಲ್ಲ, ರಾಜ್ಯದಲ್ಲೇ ಇದ್ದಾರೆ. ಆದ್ರೆ ಅದು ಅವರು ಯಾಕೆ ರಾಜಕಾರಣದಲ್ಲಿ ಸಕ್ರಿಯರಾಗಿಲ್ಲ ಎಂಬುದು ಮಾತ್ರ ಈಗ ಕುತೂಹಲವಾಗಿದೆ. ಸೊ ಮತ್ತಷ್ಟು ಸ್ಯಾಂಡಲ್ವುಡ್ನ ತಾಜಾ ಕಾಂಟ್ರವರ್ಸಿ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.